ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇರೋದು ದಶಮಿ. ಸೊ ಅದನ್ನ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ದಶಮಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನು ಖಾರ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆ, ಅರಿಶಿನ, ಜೀರಾ ಪುಡಿ, ಹಾಗೆ ಸ್ವಲ್ಪ ಅಜ್ವೈನ ಹಾಕ್ಕೊಳ್ಳೋಣ. ಇದು ಚಪಾತಿ ಬೋರ್ ಆದಾಗ ನಾವಿದು ದಶಮಿ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೊಂಡು ಬಿಡೋಣ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೀರು ಹಾಕ್ಕೊಂಡು ಸೇಮ್ ನಾವು ಚಪಾತಿ ಹಿಟ್ಟಿನದಕ್ಕೆ ಇದನ್ನು ಕಲಿಸ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸರ್ತಿಗೆ ಲಾಸ್ಟಲ್ಲಿ ಕಲಿಸ್ಕೊಂಡು ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ನಾವು ಹೇಗೆ ಚಪಾತಿಗೆ ಸಣ್ಣ ಸಣ್ಣದಾಗಿ ಗುಳ್ಳೆ ಮಾಡ್ಕೊಂಡು ಲಟ್ಟಿಸ್ತೀವಲ್ಲ, ಅದೇ ಥರ ಇದನ್ನು ಲಟ್ಟಿಸ್ಕೊಳ್ಬೇಕು. ಇಲ್ಲಿ ನಾವು ಈ ಥರ ಸ್ವಲ್ಪ ಲಟ್ಟಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಫೋಲ್ಡ್ ಮಾಡ್ತೀವಿ, ತ್ರಿಕೋನ ಥರ. ಅದು ಮಾಡಿ ಹೇಗೆ ಚಪಾತಿ ಲಟ್ಟಿಸ್ತೀವೋ ಹಂಗೆ ಲಟ್ಟಿಸಿ ಅದಕ್ಕೆ ಮುಂಚೆ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀವಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಲಟ್ಟಿಸಿ, ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಡೆಕೋರೇಟಿವ್ ಥರ ಇರುತ್ತೆ. ಇದು ಆಪ್ಷನಲ್ಲು. ನಿಮ್ಗೆ ಈಗ ಬೇಡ ಅಂತಂದರೆ ಅದೇ ಹಿಟ್ಟಲ್ಲಿ ಸ್ವಲ್ಪ ಎಳ್ಳು ಹಾಕಿ ಕಲಿಸ್ಕೊಂಡ್ಬಿಡಿ. ಆವಾಗ ಒಂದೇ ಸರ್ತಿ ಒತ್ತಿ ಹಿಂಗೆ ಹಾಕ್ಕೊಳ್ಬೋದು. 2 ಸೈಡ್ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಪಲ್ಯ ಜೊತೆ ಅಥವಾ ಇದನ್ನು ಹಾಗೆ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.